ಸಿದ್ದು ಸಂಪುಟ ಸೇರಲು 20ಕ್ಕೂ ಹೆಚ್ಚು ಶಾಸಕರ ಕಾತರ. 12ರಿಂದ 21 ಹಾಲಿ ಸಚಿವರಿಗೆ ಕೋಕ್ ಕೊಡಲು ಪ್ಲಾನ್. ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಹಿರಿಯರು 3 ಬಾರಿ ಗೆದ್ದ ಶಾಸಕರಿಗೂ ಅವಕಾಶ. ಇನ್ನು ನೋಡಿ, ಸಿದ್ದು ಸಂಪುಟವನ್ನ ಸೇರೋದಕ್ಕೆ 20ಕ್ಕೂ ಹೆಚ್ಚು ಜನ ಶಾಸಕರು ಕಾತರರಾಗಿದ್ದಾರೆ. 12ರಿಂದ 21 ಹಾಲಿ ಸಚಿವರಿಗೆ ಕೋಕ್ ಕೊಡಲು ಪ್ಲಾನ್ ಆಗಿದೆಯಂತೆ. ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಹಿರಿಯರು ಹಾಗೆ 3 ಬಾರಿ ಗೆದ್ದಂತಹ ಶಾಸಕರಿಗೆ ಅವಕಾಶ ಸಿಗುತ್ತಾ? ಸಿದ್ದು ಸಂಪುಟ ಸೇರೋದಕ್ಕೆ 20ಕ್ಕೂ ಹೆಚ್ಚು ಶಾಸಕರು ಈಗ ಕಾತರರಾಗಿ ಕಾಯ್ತಾ ಇದ್ದಾರೆ. ನಮಗೂ ಕೂಡ ಅವಕಾಶ ಸಿಗಬಹುದು ಅಂತ. ಅದರಲ್ಲಿ 12ರಿಂದ 21 ಹಾಲಿ ಸಚಿವರಿಗೆ ಕೋಕ್ ಕೊಡಲು ಪ್ಲಾನ್ ಆಗಿದೆಯಂತೆ. ಇನ್ನು ಸಿದ್ದು ಸಂಪುಟ ಸೇರಲು 20ಕ್ಕೂ ಹೆಚ್ಚು ಶಾಸಕರು ಕಾತರರಾಗಿ ಕಾಯ್ತಾ ಇದ್ದಾರೆ. 12ರಿಂದ 21 ಹಾಲಿ ಸಚಿವರಿಗೆ ಕೋಕ್ ಕೊಡಲು ಈಗ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದ್ದು, ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಹಿರಿಯರು ಹಾಗೆ 3 ಬಾರಿ ಗೆದ್ದಂತ ಶಾಸಕರಿಗೂ ಕೂಡ ಅವಕಾಶ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ ಕೈ ಶಾಸಕರು. ಈಗ ಇರುವಂತಹ ಹಾಲಿ ಸಚಿವರಿಗೆ ಕೋಕ್ ಕೊಡಲು ಪ್ಲಾನ್ ಮಾಡಿಕೊಂಡಿದೆಯಂತೆ ಕಾಂಗ್ರೆಸ್ ಸರ್ಕಾರ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದಿದ್ದಾರೆ ಕೈನ ಶಾಸಕರು. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತ ಕಾಯ್ತಾ ಇದ್ದಾರೆ. ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ರೆ ಸಂಪುಟ ಪುನರ್ರಚನೆ ಆಗುತ್ತೆ. ಒಂದು ವೇಳೆ ಮಂತ್ರಿಗಿರಿಗಳು ಯಾರ್ಯಾರಿದ್ದಾರೆ, ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, UT ಖಾದರ್ ಅವರು ಉಳ್ಳಾಳ ಕ್ಷೇತ್ರ, ಪ್ರಸ್ತುತವಾಗಿ ಅವರು ಸ್ಪೀಕರ್ ಆಗಿದ್ದಾರೆ, ವಿಧಾನಸಭೆಯ ಸ್ಪೀಕರ್. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದವರು. KN ರಾಜಣ್ಣ ಮಧುಗಿರಿ ಕ್ಷೇತ್ರ. KN ರಾಜಣ್ಣ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತವರು. B ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಸದ್ದನ್ನ ಮಾಡ್ತಾ ಇರುವಂತವರು. TB ಜಯಚಂದ್ರ ಶಿರಾ ಕ್ಷೇತ್ರದವರು. ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರ. SN ಸುಬ್ಬಾರೆಡ್ಡಿ ಬಾಗೇಪಲ್ಲಿ, ಜೊತೆಗೆ C ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರ. ಹಂಪನಗೌಡ ಸಿಂಧನೂರು ಕ್ಷೇತ್ರ. ಇವರೆಲ್ಲ ಮಂತ್ರಿ ಗಿರಿಯ ಆಕಾಂಕ್ಷಿಗಳು. TB ಜಯಚಂದ್ರ ಶಿರಾ ಕ್ಷೇತ್ರದವರು. ಅಶೋಕ್ ಪಟ್ಟಾಣ್ ರಾಮದುರ್ಗ ಕ್ಷೇತ್ರದವರು. SN ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದವರಾಗಿದ್ದಾರೆ. N ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಕ್ಷೇತ್ರದವರು. ಇತ್ತ C ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರು. ಇನ್ನ ಹಂಪನಗೌಡ ಅವರು, ಇವರು ಕೂಡ ಸಿಂಧನೂರ ಕ್ಷೇತ್ರದವರು. TD ಶಾಂತನಗೌಡ ಹೊನ್ನಾಳಿ ಕ್ಷೇತ್ರ. ಬಿಜೆಪಿಯ ಹೊನ್ನಾಳಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ರೇಣುಕಾಚಾರ್ಯ ಅವರನ್ನ ಸೋಲಿಸಿದ್ದಂಥವರು. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಗೆದ್ದಂಥ ಕಾಂಗ್ರೆಸ್ನ ಅಭ್ಯರ್ಥಿ, ಈಗ ಶಾಸಕರು. UB ಬಣಕಾರ್ ಹಿರೇಕೆರೂರಿನ ಶಾಸಕರು. ಇವರೆಲ್ಲ ಮಂತ್ರಿಗಿರಿಗಳ ಆಕಾಂಕ್ಷಿಗಳು. ಯಶವಂತರಾಯ ಪಾಟೀಲ್ ಅವರು ಇಂಡಿ ಕ್ಷೇತ್ರದವರು. K ಷಡಕ್ಷರಿ ತಿಪಟೂರು ಕ್ಷೇತ್ರದವರು. SN ನಾರಾಯಣಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರು. ಇತ್ತ ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರ ಬೆಳಗಾವಿ ಜಿಲ್ಲೆ. ಇವರೆಲ್ಲ ಮಂತ್ರಿಗಿರಿಗಳ ಆಕಾಂಕ್ಷಿಗಳು. ಇನ್ನು ಅಪ್ಪಾಜಿ ನಾಡಗೌಡ ಅವರು, ಇವರು ಕೂಡ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಾಗಿರುವಂಥವರು. ಕೃಷ್ಣಪ್ಪ ವಿಜಯನಗರ, ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಜಿಲ್ಲೆಯ ಶಾಸಕರು. ರೂಪಕಲಾ ಶಶಿಧರ್ KGFನ
ಶಾಸಕರು. ಒಂದು ವೇಳೆ ಈ ಒಂದು ಸಂಪುಟ ಪುನರ್ರಚನೆಯಾದರೆ ಮಹಿಳಾ ಸಚಿವೆಯಾಗಿ ರೂಪಕಲಾ ಶಶಿಧರ್ ಅವರ ಹೆಸರು ಮುಂಚೂಣಿಯಲ್ಲಿರುವಂಥದ್ದು.